ಹೆಲೋ ಎವ್ರಿವಾನ್, ಎಲ್ರು ಹೇಗಿದ್ದೀರಾ? ಬರ್ರಿ ಜವಾರಿ ಊಟ ಉಣ್ಣನ. ಬಹಳ ದಿನ ಆಯ್ತು ಜವಾರಿ ಊಟ ಉಂಡ. ಜೀರಿಗೆ ಹಾಕ್ರಿ, ಒಂದಿಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೋರಿ. ಅದನ್ನೆರಡು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀಟಾಗೆ ಚಂದಗೆ ಕುಟ್ಕೋರಿ. ನಿಮ್ಗೆ ಹಸಿ ಮೆಣಸಿಕಾಯಿ ಇದ್ವಪ್ಪ ಅಂದ್ರೆ ಹಸಿ ಮೆಣಸಿಕಾಯಿ ಹಾಕು ಕುಟ್ಕೋಬಹುದ್ರಿ. ಇದ್ರೊಳಗ ಒಂದ್ ಪ್ಯಾನ್ ತಗೋರಿ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅದನ್ನಷ್ಟು ಎಣ್ಣೆಯನ್ನ ಹಾಕ್ರಿ. ಎಣ್ಣೆ ಹಾಕಿ ಏನ್ ಮಾಡ್ರಪ್ಪ ಅಂದ್ರೆ ಆವಾಗ್ಲೇ ಇಟ್ಕೊಂಡಿರಲ್ಲ ಆ ಬೆಳ್ಳುಳ್ಳಿ ಜೀರಿಗೆಯನ್ನ ಇದಕ್ಕೆ ಹಾಕಿ ಚಂದಾಗ ಫ್ರೈ ಮಾಡ್ರಿ. ಕೆಂಪಗಾಗ್ಬೇಕು ನೋಡ್ರಿ. ಇದು ಅಂದ್ರ ಟೇಸ್ಟ್ ಚಂದಾಗ ಬರ್ತದ್ರಿ. ಈ ಕೆಂಪ ಆದ್ಮ್ಯಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದಿಟ್ಟು ಖಾರದ ಪುಡಿ ಹಾಕಿ ಅವಾಗ್ಲೇ ತೊಳೆದು ಹೆರಚಿಟ್ಕೊಂಡಿದ್ವಲ್ಲ ರಾಜಗಿರಿ ಪಲ್ಯನ ಇದಕ್ಕೆ ಹಾಕಿ ಚಂದಾಗ ಬಾಡಿಸ್ಕೋಬೇಕ್ರಿ. ಇದನ್ನ ಮೆತ್ತಗಾಗ್ಬೇಕ್ರಿ. ಇದು ಎಲಿ ಎಲ್ಲಾ ಬಾಡಿ ಮೆತ್ತಗಾಗತ್ತ. ಅಲ್ಲಿ ಮಟ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಕೈ ಆಡಿಸ್ಕೊಂತ ಇರ್ಬೇಕ್ರಿ. ಇದನ್ನ ನೀರ ಇದಕ್ಕೇನು ಹಾಕಕ್ ಹೋಗ್ಬೇಡ್ರಿ. ಅದ್ರೊಳಗ ಆ ಪಲ್ಯ ನೀರ್ ಬಿಡ್ತಿರ್ತೈತಿ. ನಾ ಅವಾಗ್ಲೇ ಉಪ್ಪು ಹಾಕೋದ್ ಮರ್ತ್ ಬಿಟ್ಟಿದ್ದಾರಿ. ಈಗೇನ್ ಮಾಡ್ರಪ್ಪ ಅಂದ್ರ ಇದಕ್ಕೊಂಚೂರು ಟೇಸ್ಟಿಗೆ ಉಪ್ಪು ಹಾಕಿ ಚಂದಾಗ ತಾಳಿಸ್ಕೋರಿ. ಒಟ್ಟ ನೀರ್ ಹಾಕ್ಬಾರ್ದ. ಇದಕ್ಕ ಎಲಿ ಒಳಗೆ ನೀರ್ ಭಾಳ ಇರ್ತಾವಲ್ಲ, ಅದೇ ಬಿಟ್ಕೊಂತ ಹೋಗತ್ ನೋಡ್ರಿ. ಈಗ ನಮ್ಮ ಪಲ್ಯ ರೆಡಿ ಆಗತ್ತ. ಕುದ್ದಾದ್ಮೇಲೆ ನಮ್ಮ ಪಲ್ಯ ಈ ತರ ರೆಡಿ ಆಗೈತಿ. ಇದಕ್ಕೇನಪ್ಪಾ ಅಂದ್ರೆ ರೊಟ್ಟಿ ಇರ್ಲಿಕ್ಕಂದ್ರೆ ಈ ಪಲ್ಯ ತಿನ್ನಕ್ ಆಗಂಗಿಲ್ಲ. ಇದು ಚಪಾತಿ ಗಿಪಾತಿ ಜೊತೆ ಇದು ಹೋಗುದಿಲ್ಲ. ನಾವು ಬಿಸಿ ರೊಟ್ಟಿ ರಾಜಗಿರಿ ಪಲ್ಯ ಇತ್ತಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತ ನಾವ್ ಇದಕ್ಕೆ ಹೇಳ್ತೀವಿ. ಈಗೇನ್ ಮಾಡೋಣಪ್ಪ ಅಂದ್ರ ಬಿಸಿ ಬಿಸಿ ರೊಟ್ಟಿ ರಾಜಗಿರಿ ಪಲ್ಯ ತಿಂದವ ಗಟ್ಟಿ. ಟೇಸ್ಟ್ ಇಟ್, ಸ್ಮೈಲ್ ಇಟ್, ಲೈಕ್ ಇಟ್. ಥ್ಯಾಂಕ್ ಯು.